ಕಂಡೀಷನನ್ನು ಈ IRGC ಹಾಕಿದ್ರಿಂದಾಗಿ ಇದು ಏನಪ್ಪ ಅಂತಂದ್ರೆ 14 ಹಡಗುಗಳಿಲ್ಲಿ ಈ ಗಲ್ಫ್ ಅದೇನಂದ್ರೆ ಈಗ ಒಂದು ಹಾರ್ಮೋಸ್ ದ್ವೀಪದ ಸುತ್ತ ನಿಲ್ಲುವಂಥ ಪ್ರಸಂಗ ಬಂದದ ಅಂತೇಳಿ ಒಂದು ವಿಷಯ ಹೊರಗೆ ಬರುವುದರಿಂದಾಗಿ ಸಹಜವಾಗಿ ಇವತ್ತು ಇರಾನದ ಕೈ ಮೇಲಾಗ್ಯದ. ಆದ್ರೆ ನಮ್ಮ ಟ್ರಂಪ್ ಅವ್ರ ಕೈ ನಿಧಾನಕ್ಕೆ ಕೆಳಗಿಳಿತಾ ಇದೆ. ಯಾರು ಸಪೋರ್ಟ್ ಇಲ್ಲ, ಏನಿಲ್ಲ. ಆದರೂ ನಾನು ಗೆಲ್ತೀನಿ ಮತ್ತು ಹಠ ತೊಟ್ಟರು ಏನೋ ಮಾಡ್ತಾ ಇದ್ದಾರೆ. ಹೊರ್ಮೋಜ್ ಜಲಸಂಧಿ ಮುಚ್ಚುವ ಮೂಲಕ ಇರಾನ್ ಅಮೆರಿಕವನ್ನು ಬ್ಲ್ಯಾಕ್ ಮೇಲ್ ಮಾಡಲು ಸಾಧ್ಯವಿಲ್ಲ. ನೀವು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ನೀರು ಬದಲಿಸಿದರೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ನೀವೇನಾದರೂ ಇದನ್ನು ಓಪನ್ ಮಾಡಲಿ ಅಂದರೆ ನಿಮ್ಮ ಮೇಲೆ ನಾನು ಆ್ಯಕ್ಷನ್ ತಗೋಬೇಕಾಗಿದೆ ಅನ್ನೋ ಮಾತು ಮಾತಾಡಿದರು. ಆದರೆ ಇದಕ್ಕೆಲ್ಲ ದಾದ ಮಾಡೋ ಸ್ಥಿತಿಯಲ್ಲೇ ಅಥವಾ ಅದಕ್ಕೆ ಕಿಮ್ಮತ್ತು ಕೊಡೋ ಸ್ಥಿತಿಯಲ್ಲೇ ಇರಾನ್ ಇಲ್ಲ. ಅದು ಪ್ರತಿದಾಳಿ ರೆಡಿ ಆಗ್ಯದ. ಯುದ್ಧಕ್ಕೆ ನಾವು ರೆಡಿಲಪ್ಪ ಅಂತ ಹೇಳ್ತಿದ್ದಾರೆ. ಅದು ಎಲ್ಲಿ ಅನಿಸುತ್ತೆ ನೋಡಿ ಎಲ್ಲರೂ ಕೂಡ. ಒಟ್ಟಾರೆಯಾಗಿ ಟ್ರಂಪ್ ಅವರ ಈ ಕ್ಷಣದ ಮಾದರಿ ಬದಲಾವಣೆಗಳು ಇವತ್ತಿನ ಅಂತಾರಾಷ್ಟ್ರೀಯ ರಾಜಕೀಯಕ್ಕೆ ದೂಡದಂಥ ಏನಪ್ಪ ಅಂದ್ರೆ ಅವಿಶ್ವಾಸ ನುಡಿಸ್ತಾ ಇದೆ ಅಂತ ಹೇಳ್ತಾ, ಇರಾನ್ ಪೂರ್ಣ ಪ್ರಮಾಣದಲ್ಲಿ ಗೆದ್ದಿರುವಂಥ ಹಠಕ್ಕೆ ಬಿದ್ದಿದ್ದರಿಂದಾಗೆ ಯುದ್ಧ ಮತ್ತು ಆರಂಭ ಆಗ್ಬೋದಾ ನೋಡು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.